ತಥಾಸ್ತು. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನಕರಾಜನಿಗೆ ಬಂದಿರುವ ಆಪತ್ತನ್ನು ಪರಿಹಾರ ಮಾಡುವುದಕ್ಕಾಗಿ ಭಗವಂತ ಶತಾನಂದರನ್ನು ಕಳಿಸಿದ್ದಾನೆ. ಶತಾನಂದರು ಗೌತಮರ ಮಕ್ಕಳು, ಅಹಲ್ಯ ಪುತ್ರರು. ಶತಾನಂದರು ಬಂದು ಉಪಾಯವನ್ನು ಹೇಳ್ತಾರೆ. ದಕ್ಷಿಣದಲ್ಲಿ ಒಂದು ಬೆಟ್ಟವಿದೆ, ಆ ಬೆಟ್ಟಕ್ಕೆ 4 ಯುಗಗಳಲ್ಲಿ 4 ಹೆಸರು. ಆ ಹೆಸರುಗಳು ಹಾಗೂ ಆ ಬೆಟ್ಟದ ಕಥೆಯನ್ನು ಕೇಳಿದರೆ ಎಲ್ಲ ಆಪತ್ತು ಪರಿಹಾರವಾಗತ್ತೆ ಹೇಳಿ ಅಂತ ಕೇಳಿದಾಗ 2 ಯುಗದಲ್ಲಿ 2 ಹೆಸರುಗಳು, ವೃಷಭಾಚಲ ಹಾಗೂ ಅಂಜನಾಚಲ ಎಂಬ ಹೆಸರುಗಳು ಬರುವುದಕ್ಕೆ ಕಾರಣವೇನು ಅಂತನ್ನುವುದನ್ನು ಕಥೆಯನ್ನು ಹೇಳಿದ್ದಾರೆ. 3ನೇದಾಗಿ ದ್ವಾಪರ ಯುಗದಲ್ಲಿ ಶೇಷಾಚಲ ಅಂತ ಹೆಸರು. ವಿಚಿತ್ರವಾಗಿರುವಂತಹ ಪ್ರಸಂಗ. ಶೇಷದೇವರು ಅವರು ಹಾವಿನ ಸ್ವಭಾವವನ್ನು ಕೆಲವೊಮ್ಮೆ ತೋರಿಸ್ತಾರೆ. ಪರಮ ಅಪರೋಕ್ಷ ಜ್ಞಾನಿಗಳು, ಭಗವಂತನ ಆಸನಭೂತರಾದವರು, ಇಡೀ ಬ್ರಹ್ಮಾಂಡವನ್ನು ತಮ್ಮ ತಲೆಯ ಮೇಲೆ ಹೊತ್ತವರು. ಈ ಎಲ್ಲ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಕಥೆಯನ್ನು ಕೇಳುವ ಸಂದರ್ಭದೊಳಗೆ ಶೇಷದೇವರು ಅಪರಾಧವನ್ನು ಮಾಡಿದರು ಅಂತನ್ನುವುದೇ ನಮ್ಮ ಮನಸ್ಸಿಗೆ ತೋರುತ್ತೆ. ಆದರೆ ಶೇಷದೇವರ ಜ್ಞಾನ, ಅವರ ಶಕ್ತಿ, ಅವರ ವಿಷ್ಣು ಭಕ್ತಿ ಇತ್ಯಾದಿಗಳು ಅಪಾರವಾಗಿರುವಂಥ ಅಂಥ ಮಹಾನುಭಾವರಾದ ಶೇಷದೇವರು ದ್ವಾರದಲ್ಲಿ ನಿಂತಿದ್ದಾರೆ. ದ್ವಾರದಲ್ಲಿ ನಿಂತಾಗ, ವೈಕುಂಠದ ದ್ವಾರದಲ್ಲಿ ನಿಂತಾಗ ವಾಯುದೇವರು ಬಂದರು, ಮುಖ್ಯಪ್ರಾಣದೇವರು ಬಂದರು. ಆ ಮುಖ್ಯಪ್ರಾಣದೇವರು ಬಂದದ್ದೇ ಅವರನ್ನು ತಡೆದು ಬಿಟ್ಟದ್ದು. ಶೇಷದೇವರು ತಡೆದರೆ ಆಗ ದ್ವಾರಂ ನಿರೋಧಯಾಮಾಸ ರುಕ್ಮದಂಡೇನ ಸರ್ಪರಾಟ್. ಯಾಕೆ ನನ್ನನ್ನು ತಡಿತಿ? ಕೆಲಸ ಇದೆ, ವೇಗವಿದೆ, ಬೇಗ ಹೋಗಬೇಕು, ದೇವರ ದರ್ಶನ ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ಶೇಷದೇವರಂತಾರೆ, ಅಹಂ ಅಜ್ಞಾಧರೋ ವಿಷ್ಣೋ ಮಾಗಚ್ಛಾಂತಸ್ತತೋ ಬರುತ್ತ. ನಾನು ದೇವರ ಆಜ್ಞೆಯನ್ನು ಪರಿಪಾಲನೆ ಮಾಡುವವ, ನನಗೆ ನೀನು ಹೇಳ್ತೀಯ, ನನಗೆ ಬುದ್ಧಿ ಕಲಿಸ್ತಿ, ನನಗೆ ಗೊತ್ತಿಲ್ಲ, ಒಳಗೆಲ್ಲ ಬಿಡುವುದಿಲ್ಲ ನಿನ್ನನ್ನು ಅಂತ ಜಗತ್ಪ್ರಾಣ ಅವರಿಗೆ ಹೇಳಿದರೆ ಆಗ ವಾಯುದೇವರಂತಾರೆ, ಅಲ್ಲಯ್ಯ ಮಹಾರಾಯ, ಇದೇ ಜಯ ವಿಜಯರು. ವೈಕುಂಠದಲ್ಲಿ ಅವರೂ ಕೂಡ ನಿನ್ನ ಹಾಗೆ ದೇವರ ಆಜ್ಞೆಯನ್ನು ಪರಿಪಾಲನೆ ಮಾಡುವುದಕ್ಕಾಗಿ ದ್ವಾರಪಾಲಕರಾಗಿ ನಿಂತಿದ್ದರು. ಸನಕಾದಿಗಳಿಗೆ ಒಳಗೆ ಹೋಗುವುದಕ್ಕೆ ಕೊಡಲಿಲ್ಲ. ಏನಾಯ್ತು ಅವರಿಗೆ? 3 ಜನ್ಮ ಅವರು ಅಸುರರಾಗಿ ಹುಟ್ಟಬೇಕಾಯಿತು. ಇಷ್ಟು ಘೋರ ಅನರ್ಥವಾಯಿತು. ಇಷ್ಟು ಗೊತ್ತಿದ್ದು ಕೇಳಿ ತಿಳಿದು ನನ್ನನ್ನು ಮತ್ತೆ ಒಳಗೆ ಹೋಗುವುದಕ್ಕೆ ಬೇಡ ಅಂತೀಯ? ಅಹಂಕಾರೇಣ ಮೃದಿತವು, ಅವರೇ ಕುಂಭಕರ್ಣ ದಶಾನಲರಾಗಿದ್ದಾರೆ, ಇದೆಲ್ಲ ಮರ್ತೋಯ್ತಾ ನಿನಗೆ ಅಂತ ಹೇಳಿದಾಗ ಪ್ರಜ್ವಲ ವಿಶೋಲ್ಬಣ. ಶೇಷದೇವರಿಗೆ ತುಂಬ ಕೋಪ ಬಂದಿದೆ. ಸ್ವಯಂ ಶೇಷದೇವರು ಕೋಪಶಾಲಿಗಳು, ಕೋಪದ ನಾಟಕವನ್ನು ಮಾಡ್ತಾರೆ. ಆಗ ಇನ್ನೂ ಹೆಚ್ಚು ಗರ್ಹಯನ್ ವಚನೈಸ್ತೀಕ್ಷ್ಣೈ, ತೀಕ್ಷ್ಣವಾದ ಮಾತುಗಳಿಂದ ಮುಖ್ಯಪ್ರಾಣದೇವರನ್ನು ಬೈತಾರೆ. ಕಿಂ ಗರಿಷ್ಠ ವಚ ಪ್ರೋಕ್ತಂ, ದೊಡ್ಡ ದೊಡ್ಡ ಮಾತುಗಳನ್ನಾಡ್ತಿ, ಮುಖ್ಯಪ್ರಾಣ ಬುದ್ಧಿ ಇಲ್ಲ ನಿನಗೆ, ಬದುಕೋ ಇಚ್ಛೆ ಇಲ್ಲ ಏನು ನಿನಗೆ? ಅಪ್ಪ ಮುಖ್ಯಪ್ರಾಣದೇವರು ಶೇಷದೇವರ ಅಪ್ಪನಿಗೆ ಈ ಮಾತನ್ನಾಡ್ತಾರೆ, ಬದುಕೋ ಇಚ್ಛೆ ಇಲ್ಲ ನಿನಗೆ? ಕುತೋ ಭಾನುಗತಿಂ ಲೋಕೆ ನೈವ ಜಾನಂತೆ ಮೋಹಿತಾ. ಸಾಮಾನ್ಯ ಮನುಷ್ಯರಂತೆ ನನ್ನ ಯೋಗ್ಯತೆಯನ್ನು ತಿಳಿಯದೆ ನನ್ನನ್ನು ತಿರಸ್ಕಾರ ಮಾಡ್ತಿ, ಭೀತಿ ನನಗೆ. ನನ್ನ ಬಲ, ನನ್ನ ಧ್ಯಾನ, ನನ್ನ ವೈರಾಗ್ಯ, ನನ್ನ ವಿಷ್ಣು ಭಕ್ತಿ ಇದಕ್ಕೆ ಸಮಾನರಾದವರು ಯಾರಿಲ್ಲ ಜಗತ್ತಿನೊಳಗೆ. ಅಷ್ಟು ದೊಡ್ಡ ಯೋಗ್ಯತೆ ನನ್ನದು. ಯಾವಾಗಲೂ ಪರಮಾತ್ಮನ ಅಂತಃಪುರದಲ್ಲಿ ವಾಸವಾಗಿರ್ತೇನೆ. ಮಕ್ಕಳಿಗಿಂತಲೂ ನಾನು ಹೆಚ್ಚು ಬೇಕಾದವ. ಮಕ್ಕಳೆಲ್ಲ ಹೊರಗೆ ತಿರುಗ್ತಾರೆ, ನಾನು ಹೊರಗೆ ಇರುವುದಿಲ್ಲ. ಮಕ್ಕಳು ಸತ್ಯಲೋಕದಲ್ಲಿ ಇರ್ತಾರೆ, ನಾನಿರುವುದಿಲ್ಲ. ನಾನು ವೈಕುಂಠದಲ್ಲೇ ಯಾವಾಗಲೂ ಶೇಷ ಪರಮಾತ್ಮನ ಜೊತೆಗೆ ಇಡೀ ಜಗತ್ತಿನ ಹಿತವನ್ನು ಮಾಡುವುದಕ್ಕಾಗಿ, ಪರಮಾತ್ಮನ ಹಿತವನ್ನು ಮಾಡುವುದಕ್ಕಾಗಿ ನಾನು ದ್ವಾರಪಾಲಕನಾಗಿದ್ದೇನೆ.
ನಾನು ಯಾವಾಗಲೂ ಒಳಗಿರ್ತೇನೆ, ಆದ್ದರಿಂದ ನಾನು ಉತ್ತಮ. ಮಕ್ಕಳು ಹೊರಗಿರ್ತೀರಿ ನೀವೆಲ್ಲ, ಆದ್ದರಿಂದ ನೀವು ಅಧಮರು ಅಂತ ಹೇಳಿದರೆ ಆಗ ಶೇಷದೇವರಿಗೆ ವಾಯುದೇವರು ಉತ್ತರ ಕೊಡ್ತಾರೆ. ತುಂಬ ಸುಂದರವಾಗಿ ಉತ್ತರ ಕೊಡ್ತಾರೆ. ಬೆಕ್ಕು ರಾಜನ ಮನೆಯಲ್ಲೇ ಓಡಾಡ್ತಾ ಇರ್ತದೆ, ಕಾಲಲ್ಲಿ ಓಡಾಡ್ತಾ ಇರ್ತದೆ ಅಂತ ಹೇಳಿ ಬೆಕ್ಕು ಉತ್ತಮವೋ? ಯುದ್ಧಕ್ಕಾಗಿ ಬೇಕಾಗಿರುವಂತಹ ದೊಡ್ಡ ಆನೆ, ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಆ ಆನೆಯನ್ನು ಪಡಿಬೇಕಾಗತ್ತೆ. ಅಂಥ ಆನೆಯನ್ನು ಕಾಡಿನಲ್ಲಿ ಕಟ್ಟಿರ್ತಾರೆ. ಆ ಆನೆ ಉತ್ತಮವೋ ಹೇಳಪ್ಪ? ಹಾಗೆ ನಾನು ಆನೆಯಂತೆ ಹೊರಗಿದ್ದರೂ ಕೂಡ ದೊಡ್ಡವ, ನೀನು ಬೆಕ್ಕಿನಂತೆ ಒಳಗಿದ್ದರೂ ಕ್ಷುದ್ರ, ನನಗಿಂತಲೂ ಅಧಮ. ಹಾಗೆ ಯಾರು ಜ್ಞಾನವಂತರು, ಅಧಿಕವಾಗಿ ಜ್ಞಾನವಂತರು, ಅವರೂ ಉತ್ತಮರೇ ಹೊರತು ಬೇರೆಯವರಲ್ಲ. ಆದ್ದರಿಂದ ಕಶ್ಚಿದ್ದೂತೋ ನಿಯುಕ್ತಸ್ತು ಪರ್ಯಂಕಾರೂಢವಾನ್ ಸ್ವಯಂ. ರಾಜ ಒಬ್ಬನಿಗೆ ಹೇಳ್ತಾನೆ, ದೂತನಿಗೆ, ಸೇವಕನಿಗೆ, ಮಂಚ ಏರು, ನನ್ನ ಕಾಲು ಹೊತ್ತು ಅಂತ. ದೊಡ್ಡ ಮಂಚ ಇರುತ್ತೆ, 3x6 ಇರುವುದಿಲ್ಲ ಅದು ಮಂಚ, ದೊಡ್ಡ ಮಂಚ. ನೀವು ನೋಡಿರೋ ಇಲ್ಲೋ, ನಾನು ನೋಡೀನಿ. ದೊಡ್ಡ ಮಂಚ. ಆ ಮಂಚದ ಮೇಲೆ ಮಲಗಬೇಕಾದರೆ ಕಾಲು ಒತ್ತೋರು ಕೆಳಗೆ ನಿಂತು ಒತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮಂಚವನ್ನು ಏರಿ ಮಂಚದಲ್ಲಿ ಇದ್ದ ಕಾಲನ್ನು ಒತ್ತಬೇಕು, ರಾಜನ ಕಾಲು. ಅಂದಮೇಲೆ ಮಂಚ ಏರೋದು ಯಾರು? ಈ ದೂತ ಒಬ್ಬ ಸಾಮಾನ್ಯ ಸೇವಕ. ಆದರೆ ಮಂತ್ರಿಗಳು ಬರ್ತಾರೆ, ಮಕ್ಕಳು ಬರ್ತಾರೆ, ಅವರೆಲ್ಲ ಎಲ್ಲಿರ್ತಾರೆ? ದೂರ ನಿಂತ್ಕೊಂಡು ಕೈ ಮುಗಿದು ನಮಸ್ಕಾರ ಮಾಡಿ ಮಾತಾಡ್ತಾರೆ. ಮಂಚ ಏರಿದ ಸೇವಕ ದೊಡ್ಡವನೋ, ದೂರ ಕೈ ಮುಗಿದು ನಿಲ್ಲುವ ಮಗ ರಾಜ ಅವರು ದೊಡ್ಡವರೋ ಹೇಳು? ಅಂತ ವಾಯುದೇವರು ಯುಕ್ತ್ಯನುಸಂಧಾನಪೂರ್ವಕವಾಗಿ ತಮ್ಮ ಸರ್ವೋತ್ತಮತ್ವವನ್ನು, ಜೀವೋತ್ತಮತ್ವವನ್ನು ಸ್ಥಾಪನೆ ಮಾಡ್ತಾರೆ. ಹೀಗೆ ವಿವಾದ ಮಾಡ್ತಾ ಇರುವ ಸಂದರ್ಭದಲ್ಲಿ ಪರಮಾತ್ಮ ಲಕ್ಷ್ಮೀದೇವಿ ಹೇಳ್ತಾಳೆ, ಏನು ಶೇಷದೇವರು ಭಾರಿ ಜೋರು ಕಿರುಚ್ತಾ ಇದ್ದಾರೆ ಸ್ವಾಮಿ, ಹೋಗಿ ನೋಡು ಯಾರು, ಯಾಕೆ, ಏನು ಜಗಳ, ಸ್ವಲ್ಪ ಬಿಡಿಸು ಅಂತ ಒಳಗೆ ಲಕ್ಷ್ಮೀದೇವಿ ಹೇಳಿದಾಗ ಹೊರಗೆ ಬಂದು ನೋಡಿದರೆ ಶೇಷದೇವರ ಹತ್ತಿರ ಪರಮಾತ್ಮ ಬಂದರೆ ಶೇಷದೇವರು ಏನು ಮಾಡೋದಿಲ್ಲ, ಮೊದಲು ಕಂಪ್ಲೇಂಟ್ ಮಾಡ್ತಾರೆ. ಏನು ಹೇಳಿದರು? ಮಲಯಾಚಲದಿಂದ ಬಂದಿದ್ದಾನೆ, ವಾಯು ಅಂತವನ ಹೆಸರಂತೆ, ಭಾರಿ ಗರ್ವ, ಅಹಂಕಾರ, ಮನಸ್ಸಿಗೆ ಬಂದಂತೆ ಮಾತಾಡ್ತಾ. ಕೇಳೇ ಇಲ್ಲ ಕೃಷ್ಣ, ದೇವರು ನಾರಾಯಣ ಭಗವಂತ ಕೇಳೇ ಇಲ್ಲ. ಏನಪ್ಪ ಏನಾಯಿತೋ ಶೇಷ ಕೇಳೇ ಇಲ್ಲ. ಶುರು ಮಾಡಿದರು ಕಂಪ್ಲೇಂಟು. ವಾಯುನಾತ್ಯಂತ ಮಾನಿನ ಏತಸ್ಮಿನ್ನೇವ ಕಾಲೇತು. ಇಷ್ಟಾದರೆ ವಾಯುದೇವರು ಏನಾದರೂ ಮಾತಾಡಬೇಕು, ಏನು ಮಾತಾಡಲಿ. ಸಾಷ್ಟಾಂಗ ದೇವರ ದರ್ಶನಕ್ಕೆ ಬಂದಿದ್ದರು, ದೇವರ ದರ್ಶನವಾಯಿತು, ಕಾಲಿಗೆ ಬಿದ್ದರು, ನಮಸ್ಕಾರ ಮಾಡಿದರು, ಸಾಷ್ಟಾಂಗ ಪ್ರಣಾಮ ಮಾಡಿ ಪುರಾಣಂ ವೇದಗೋಚರಂ, ವೇದಗಳಿಂದ ಸ್ತೋತ್ರ ಮಾಡಿದರು ಪರಮಾತ್ಮನನ್ನು. ಭಗವಂತ ಸರ್ವೋತ್ತಮ ಸ್ವಾಮಿ ವಾರಿಜಾಕ್ಷೋ ಬ್ರವೀತ್ ಸುತಂ. ಆಗ ಪರಮಾತ್ಮ ಕಮಲಾಕ್ಷನಾಗಿರುವ ಭಗವಂತ ಕಮಲದ ಕಣ್ಣಿನಿಂದ ನೋಡ್ತಾ ಅವನನ್ನು ಹರಿಸ್ತಾನೆ. ಯಾಕೆ ಈ ಶೇಷನ ಜೊತೆಗೆ ಇಷ್ಟು ಜಗಳ ಆಗಿದೆ, ಏನಾಗ್ತಾ ಇದೆ ಅಂತ ಮಗನಿಗೆ ವಾಯುದೇವರಿಗೆ ಹೇಳ್ತಾರೆ. ತೂಷ್ಣೀಂ ಬಭೂವ ನೃಪತೆ ವಾಯುರತ್ಯಂತ ಭಕ್ತಿಮಾನ್. ಅತ್ಯಂತ ಭಕ್ತಿಯಿಂದ ಅವರೇನೂ ಮಾತೂ ಆಡಲಿಲ್ಲ. ಇಷ್ಟು ಹೇಳಿದ ಮೇಲಂತೂ ಇನ್ನೂ ಮೌನವಾದರು, ಸುಮ್ಮನಿತ್ತು. ಶೇಷದೇವರು ಮತ್ತಾಗಿ ಮಾತಾಡ್ತಾರೆ, ಕೇಳೇ ಇಲ್ಲ ಅವರಿಗೆ, ಆದರೂ ಮಾತಾಡ್ತಾರೆ. ನಾನು ಸಮರ್ಥ, ಪರಮಾತ್ಮ ನಾನು ಸಮರ್ಥ ಹೋದಲ್ಲ, ನನ್ನ ಬಲ, ನನ್ನ ಜ್ಞಾನ, ನಿನ್ನ ಅನುಗ್ರಹ ನನ್ನ ಮೇಲೆ ಹೆಚ್ಚಿದೆಯೋ ಇಲ್ಲೋ? ಎಲ್ರಿಗಿಂತಲೂ ನನ್ನ ಮೇಲೆ ಜಾಸ್ತಿ. ಇವನೇನೋ ಬಂದಿದ್ದಾನೆ ವಾಯು, ಇವನೇನು ಮತ್ತು ಸಮೋ ನಾಸ್ತಿ ಭೂಲೋಕೆ. ಭೂಲೋಕದಲ್ಲಿ ನನಗೆ ಸಮಾನ ಇಲ್ಲ, ಸ್ವರ್ಗದಲ್ಲಿ, ಆಕಾಶ ಎಲ್ಲಿಲ್ಲ, ಬ್ರಹ್ಮಲೋಕದಲ್ಲಿ ಇಲ್ಲ, ನಾನೇ ಸರ್ವೋತ್ತಮ ಅಂತ ಅಂದಾಗ ಏನು ಮಾಡಬೇಕು? ನೀನಲ್ಲ ಅಂತಂದುಬಿಟ್ರೆ ಔಟ್ರೈಟ್ ಅವಮಾನ ಆಗ್ತದೆ, ದೊಡ್ಡ ಅವಮಾನ. ಅದು ನಾರಾಯಣ ವೈಕುಂಠದಲ್ಲಿ ಹೇಳಿಬಿಟ್ರೆ ಸುಪ್ರೀಂ ಕೋರ್ಟಲ್ಲಿ ಕ್ಷಮೆ ಬೇಡಿದಂತೆ ಆಗ್ತದೆ. ಕೆಲವರು ಬೇಡ್ತಾರೆ ನೋಡ್ರಿ, ಅನಿವಾರ್ಯವಾಗಿ ಹಾಗೆ ಆಗಿಬಿಡ್ತದೆ. ಹಾಗಾಗಿ ನಮಃ ಮಾತ್ರ ಪರಮಾತ್ಮ ಏನು ಮಾಡಿದ? ಉಪಾಯ ಮಾಡಿದ. ನೀನು ನನಗೆ ನನ್ನ ಪ್ರೀತಿಯಲ್ಲಿ ಉತ್ತಮ, ಜ್ಞಾನದಲ್ಲಿ ಉತ್ತಮ, ಬಲದಲ್ಲಿ ಉತ್ತಮ ಅಲ್ಲ ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಸುಮ್ಮನೆ ಅಸಮಾಧಾನ ಯಾಕೆ? ಬೇಡವೇ ಬೇಡ. ನಾನು ಯಾಕೆ ಜವಾಬ್ದಾರಿ ತಗೊಳ್ಳಿ? ನೋಡು ಶೇಷ, ಒಂದು ಕೆಲಸ ಮಾಡು, ನಮಂಗೆ ಮಾತ್ರೇಣ ಪೌರುಷಂ. ಬರೀ ಮಾತಿನಿಂದ ನಿನ್ನ ಪೌರುಷವನ್ನು ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ನೀನು ಹೇಳಿದರೆ ಅವನು ಹೇಳ್ತಾನೆ, ಅವನು ಹೇಳಿದರೆ ನೀನು
ಪರಸ್ಪರವಾಗಿ ಜಗಳ ಬಿಡಿಸೋದು ಹೇಗೆ? ಬಿಡಿಸ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಒಂದು ಉಪಾಯವನ್ನು ಮಾಡು. ಈಗ ಒಂದೇನು ಅಂದರೆ, ನೀನು ಮೇರು ಪರ್ವತದ ಮಗ, ಆನಂದ ಅಂತ ಪರ್ವತ. ಆ ಆನಂದ ಪರ್ವತಕ್ಕೆ ನೀನು ಸುತ್ತಿಕೋ. ಆನಂದ ಪರ್ವತ ಅತೀ ಭಾರವಾದ ಪರ್ವತ. ಆ ಪರ್ವತಕ್ಕೆ ನೀನು ಸುತ್ತಿಕೋ. ಆನಂದ ಪರ್ವತದ ಭಾರ, ನೀನು ಸುತ್ತಿಕೊಂಡು ಭೂಮಿಗೆ ಅಂಟಿಕೊಂಡ ಭಾರ, ಈ ಎರಡೂ ಭಾರಗಳಿಂದ ಹೆಚ್ಚಾಗಿರುತ್ತೆ. ಅಂತಹ ಬೆಟ್ಟವನ್ನು ವಾಯುದೇವನ ಏನಾದರೂ ಸರಿಸಿದರೆ, ಅದನ್ನು ಅಲ್ಲಾಡಿಸೋದಕ್ಕೆ ಅವರು ಸಮರ್ಥರಾದರೆ ವಾಯುದೇವರು ಉತ್ತಮರು. ಆಗದೇ ಇದ್ದರೆ ನೀನು ಉತ್ತಮ. ನೋಡಿ ಎಷ್ಟು ವಿಚಿತ್ರವಾಗಿದೆ. ಶೇಷದೇವರು ಗಟ್ಟಿಯಾಗಿ ಕೂಡಬೇಕು, ಅವರನ್ನು ಸರಿಸಬೇಕು ಅಂತಲ್ಲ. ಶೇಷದೇವರು ಪ್ಲಸ್ ಆನಂದ ಪರ್ವತ, ಎಂಥ ಭಾರವದು. ಅದನ್ನು ವಾಯುದೇವರು ಸರಿಸಲಿಕ್ಕಾಗಬೇಕು. ಸರಿಸಿದರೆ ಸಾಕು, ವಾಯುದೇವರು ಉತ್ತಮ. ಸ್ವಕಾಯ ರಜ್ಜುನ ಬದ್ಧ್ವಾ ಹ್ಯಾನಂದಾದ್ರಿ ಮಹೀಪತೆ ತಮಾಲೋಕ್ಯಾಗ್ನಿದಯಿತಃ ಪರ್ವತಾರ್ಥಮುಪಾಗತಃ ಆಜ್ಞೆಯ ವಾಸುದೇವಸ್ಯ. ಏನು ಹನುಮಂತ ದೇವರಿಗೆ, ವಾಯುದೇವರಿಗೆ, ಮುಖ್ಯಪ್ರಾಣದೇವರಿಗೆ ಏನು ಬಲ ಅಂದರೆ ಏನು? ಬಲಸ್ವರೂಪರು, ಮಹಾಬಲ. ಅಂಥ ವಾಯುದೇವರು ಅಲ್ಲಿ ಬಂದರು. ಆನಂದ ಪರ್ವತ ಶೇಷದೇವರು ಸುತ್ತಿಕೊಂಡಿದ್ದಾರೆ, ಗಟ್ಟಿಯಾಗಿ ಭೂಮಿಗೆ ಅಂಟಿಕೊಂಡಿದ್ದಾರೆ, ಅಲ್ಲಾಡದಂತೆ ನೋಡ್ತಾ ಇದ್ದಾರೆ. ಕನಿಷ್ಠಾಂಗುಲಿ ಸಂಸ್ಪರ್ಶ, ಕೇವಲ ಕಿರುಬೆರಳಿನ ಸಂಪರ್ಕವಾಗಿದೆ, ಮುಗಿದೋಯ್ತು. ಹಾರಿ ಹೋಗ್ತಾ ಇದೆ. ಸಹಸ್ರಮರ್ಧಲಕ್ಷಂಚ, ಅಷ್ಟು ದೂರದವರೆಗೆ 51,000 ಯೋಜನ ದೂರದಲ್ಲಿ ದಕ್ಷಿಣಕ್ಕೆ ಹೋಗಿದೆ. ಮೇರು ಪರ್ವತ, ಆನಂದ ಪರ್ವತ ಮೇರು ಪರ್ವತದ ಮಗ. ಆ ಮೇರು ಪರ್ವತ ಅಪ್ಪ ತನ್ನ ಮಗ ಸತ್ತೋಗ್ತಾನೆ ಅಂತ ಹೇಳಿ ಅಪ್ಪ ಪ್ರಾರ್ಥನೆ ಮಾಡ್ತಾನೆ, ತ್ರಾಯತಾಂ ಸ್ವಾಮಿನ್ ಪುತ್ರಂ ಬಾಲಂ ಮಹಾಬಲ. ಆಗ ವಾಯುದೇವರು ಅನುಗ್ರಹವನ್ನು ಮಾಡಿ, ಶೇಷೇಣ ಗಿರಿಪುತ್ರೇಣ ಸ್ವರ್ಣಮುಖ್ಯಸ್ತಟೋತ್ತರೆ, ಆ ಸ್ವರ್ಣಮುಖಿ ನದಿಯ ಉತ್ತರ ಭಾಗದಲ್ಲಿ ಆ ಬೆಟ್ಟವನ್ನು ನಿಧಾನಕ್ಕೆ ಇಳಿಸಿ ಅಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾರೆ. ಮೊದಲೊಂದು ಬೆಟ್ಟ ಇತ್ತು. ಮೊದಲಿದ್ದ ಬೆಟ್ಟಕ್ಕೆ ಈ ಬೆಟ್ಟವನ್ನು ಜೋಡಿಸಿದರು, ಸೇರಿಸಿದರು. ಮೊದಲಿದ್ದು ಬೆಟ್ಟ ಇತ್ತು, ಆ ಬೆಟ್ಟಕ್ಕೆ ವೃಷಭಾಚಲ ಅಂತ ಹೆಸರು, ಆ ಬೆಟ್ಟಕ್ಕೆ ಅಂಜನಾಚಲ ಅಂತ ಹೆಸರು. ಆ ಬೆಟ್ಟದ ಜೊತೆಗೆ ಈ ಹೊಸ ಬೆಟ್ಟ ಸೇರಿದ್ದಕ್ಕೆ ಶೇಷಾಚಲ ಅಂತ ಹೆಸರಾಯಿತು, ಶುರುವಾಯಿತು. ಕ್ಷಮಸ್ವ ಮಮ ದೌರಾತ್ಮ್ಯಂ. ಶೇಷದೇವರಿಗೆ ಆಗ ಮದ ಹೋಗಿದೆ, ಅಹಂಕಾರ ಹೋಗಿ ಭಗವಂತನಿಗೆ, ವಾಯುದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ತಪ್ಪಾಯಿತು ಸ್ವಾಮಿ, ಅಜ್ಞಾನೇನಾಗತಂ ವಿಭೋ, ಅಜ್ಞಾನದಿಂದ ಮಾಡಿದೆ, ತಪ್ಪಾಗಿದೆ, ಕ್ಷಮೆ ಮಾಡಿ. ಧೈರ್ಯರ್ವೈರ್ವ ಪ್ರಸಾದಂಚ ಚಕಾರ ಮರುತಂಪತಿ. ವಾಯುದೇವರಿಗೆ ಎಲ್ಲ ಸಜ್ಜನರ ಮೇಲೆ ಕೃಪೆ, ಸರ್ವಸ್ವಕೀಯ ಸಜ್ಜನಾನುಗ್ರಹ ಒಂದೇ. ಎಂದೂ ಯಾವ ಸಜ್ಜನರ ಬಗ್ಗೆಯೂ ವೈರ ಇಲ್ಲ. ತಪ್ಪು ಮಾಡಿದ್ದಕ್ಕೆ ಶಾಸನವನ್ನು ಮಾಡ್ತಾರೆ, ದಂಡನವನ್ನು ಮಾಡ್ತಾರೆ. ವೈರ ಇಲ್ಲ, ದ್ವೇಷವಿಲ್ಲ. ಹಾಗಾಗಿ ಅನುಗ್ರಹವನ್ನು ಮಾಡಿದರು. ಆಗ ಶೇಷದೇವರು ಬೇಡಿಕೊಳ್ತಾರೆ, ಸ್ವಾಮಿ ನನ್ನ ಉದ್ಧಾರವಾಗೋದು ಹೇಗೆ? ಗುರುದ್ರೋಹವನ್ನು ಮಾಡಿಬಿಟ್ಟೆ, ನನ್ನ ಉದ್ಧಾರವಾಗೋದು ಹೇಗೆ? ಏನು ಚಿಂತೆ ಮಾಡಬೇಡ, ಸ್ವಯಂ ಭಗವಂತ ಬಂದು ನಿನ್ನ ಮೈ ಮೇಲೆ ನಿಲ್ತಾನೆ, ಅವನ ಪಾದಸ್ಪರ್ಶ ನಿನಗೆ ನಿರಂತರವಾಗತ್ತೆ, ಅದರಿಂದ ನಿನ್ನ ಉದ್ಧಾರವಾಗತ್ತೆ, ಚಿಂತೆ ಬೇಡ ಅಂತ ಹೇಳ್ತಾರೆ. ಅದಾದ ಮೇಲೆ ವೆಂಕಟಾಚಲ ಅಂತ ಹೆಸರು ಬರುವುದಕ್ಕೆ ಕಾರಣವೇನು? ಪುರಂದರ ಅಂತ ಒಬ್ಬ ಬ್ರಾಹ್ಮಣ, ಆ ಪುರಂದರನ ಮಗ ಮಾಧವ. ಅವನು ಅತ್ಯಂತ ಸತ್ಯವಂತ, ವೇದ ಓದಿದವ, ಭಾರಿ ಸದಾಚಾರಿ, ಅತ್ಯಂತ ವಿರಕ್ತ, ಅತ್ಯಂತ ಸಾಧು, ಶಾಸ್ತ್ರಬಲ್ಲವ, ಉತ್ತಮ ವಿಷ್ಣು ಭಕ್ತ ಎಲ್ಲ ಇತ್ತು. ದೈವೇನ ಪೂರ್ವಪುಣ್ಯೇನ ಎಲ್ಲ ಆಗಿದೆ. ಅವನು ಮದುವೆಯಾಯಿತು. ಮದುವೆಯಾದ ಮೇಲೆ ಚಂದ್ರಲೇಖ ಅಂತ ಉತ್ತಮ ಹೆಂಡತಿ, ಅವಳ ಜೊತೆಗೆ ಮದುವೆಯಾಗಿದೆ, ಸುಖವಾಗಿ ಇದ್ದಾನೆ. ದುರ್ದೈವದಿಂದ ಯಾವಾಗ ಯಾವ ರೀತಿಯಾಗಿ ಪ್ರಾರಬ್ಧ ಕರ್ಮ ಬರುತ್ತೆ, ಯಾವಾಗ ಪ್ರಾರಬ್ಧ ಕರ್ಮ ಟ್ರಿಗರ್ ಆಗಿ ಏನಾಗತ್ತೆ ಅಂತನ್ನುವುದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಇವನಿಗೆ ಕುಂತಲ ಅಂತನ್ನುವಂತಹ ದುಷ್ಟ ಸ್ತ್ರೀ, ಅವಳನ್ನು ನೋಡಿ ಇವನಿಗೆ ಮೋಹವಾಯಿತು, ಅವಳ ಜೊತೆಗೆ ಇರಬೇಕು ಅಂತ. ತನ್ನ ಸ್ವಂತದ ಹೆಂಡತಿ ಚಂದ್ರಕಲಾ ಅವಳನ್ನು ಕಳಿಸಿದ, ಕುಂತಲೆಯ ಸಹವಾಸವನ್ನು ಮಾಡುವುದಾಗಿ ನಿಶ್ಚಯ ಮಾಡಿದ. ಅವಳ ಬೆನ್ನಂತೆ ಹೋಗ್ತಾಳೆ. ಅವಳಂತಾಳೆ,
ಸಾಧ್ಯವಿಲ್ಲ. ನೀನು ಬ್ರಾಹ್ಮಣ, ನೀನು ಉತ್ತಮ ಜಾತಿಯವ. ಭಾಳ ಸರಿಯಾಗಿ ನಾವು ತಿಳಿಯಬೇಕಾದದ್ದು, ನೀನು ಉತ್ತಮ ಜಾತಿಯವ. ಹಾಗಾಗಿ ಸರ್ವಥಾ ದುಷ್ಟ ಸ್ತ್ರೀಯ ನನ್ನ ಜೊತೆಗೆ ನೀನು ಸಹವಾಸವನ್ನು ಮಾಡಲಿಕ್ಕಿಲ್ಲ. ಮಾಡೋದು ಮಹಾಪಾಪ ಸಾಧನವಾಗತ್ತೆ, ಅನರ್ಥವಾಗ್ತದೆ, ಬೇಡ. ಇಲ್ಲಿಲ್ಲ, ಏನೇ ಆಗಲಿ ನಿನ್ನ ಜೊತೆಗೆ ನಾನು ಸಹವಾಸ ಮಾಡೋದು ಅಂತ ಹೇಳಿ ಹೇಳ್ತಾಳೆ. ಆಗ ಹೇಳಿದಾಗ ಜ್ಞಾನಿನೋ ನ ವೃಥಾ ವಿಪ್ರ, ಮಾಧವ ಹೇಳ್ತಾನೆ, ಇಲ್ಲ, ಏನಾದರೂ ನಿನ್ನ ಜೊತೆಗೆ ನಾನು ಸಹವಾಸ ಮಾಡಬೇಕು, ಬೇರೆ ಗತಿಯೇ ಇಲ್ಲ ನನಗೆ. ಕೊನೆಗೆ ಯಾವಾಗ ಅವಳ ಜೊತೆಗೆ ವಾಸವಾಗಿರುವ ನಿಶ್ಚಯವನ್ನು ಮಾಡ್ತಾನೋ ಆ ಸಂದರ್ಭದಲ್ಲಿ ಅವಳು ಹೇಳ್ತಾಳೆ, ನಿನ್ನ ಯಜ್ಞೋಪವೀತವನ್ನು ಹರಿ, ಶಿಖೆಯನ್ನು ಬಿಚ್ಚು, ಮಾಂಸವನ್ನು ತಿನ್ನು, ಸುರಾಪಾನ ಮಾಡು, ನನ್ನ ಜೊತೆಗಿರು, ವೇದ ಧರ್ಮ ಶಾಸ್ತ್ರ ಜಾತಿ ದೇವರು ಗುರುಗಳು ಎಲ್ಲವನ್ನು ತ್ಯಜಿಸು, ಅದನ್ನು ತ್ಯಾಗ ಮಾಡಿದರೆ ಮಾತ್ರ ನನ್ನ ಜೊತೆಗೆ ಬರುವುದಕ್ಕೆ ಅಧಿಕಾರ, ಇಲ್ಲದಿದ್ದರಿಲ್ಲ. ಈ ಮಾತನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಮೇಲಿಂದ ಮೇಲೆ ಪ್ರತಿ ವರ್ಷವೂ ಈ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ತಿಳಿಯಬೇಕಾಗಿರುವಂಥದ್ದು ನಮ್ಮ ಅತ್ಯುತ್ತಮ ಪರಂಪರೆ, ಶ್ರೇಷ್ಠವಾದ ಪರಂಪರೆಯಿಂದ ನಾವು ಬಂದಿದ್ದೇವೆ. ಶ್ರೇಷ್ಠವಾದ ಪರಂಪರೆಯಿಂದ ಸಾವಿರ ವರ್ಷಗಳಿಂದ ಬ್ರಾಹ್ಮಣ್ಯದ ರಕ್ಷಣೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಅಂಥ ಬ್ರಾಹ್ಮಣ್ಯವನ್ನು ರಕ್ಷಣೆ ಮಾಡಿಕೊಂಡು ನಡೆದು ಬಂದ ಪರಂಪರೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಹೆಣ್ಣಿನ ಮೋಹಕ್ಕೆ ಹೋಗಿ ತಾನು ಮದುವೆಯ ಆಗುವುದು ಮಾತ್ರವಲ್ಲದೇನೆ ಆ ವಂಶವನ್ನು ನಿಲ್ಲಿಸಿ ಬಿಡ್ತಾನೆ. ಬಹಳ ಘೋರವಾಗಿರುವಂಥ ಅತೀ ದುಃಖದ ಸಂಗತಿ ಅದು. ಮನುಷ್ಯ ಎಷ್ಟು ಅಪಚಾರ ಮಾಡಿದರೂ ಮತ್ತೆ ಅವನಿಗೆ ಪ್ರತ್ಯಾವರ್ತನೆ ಇದೆ, ಮರಳಿ ಬರಬಹುದು ಅವನು. ಎಂಥ ಅಪರಾಧವನ್ನೇ ಮಾಡಲಿ, ಎಷ್ಟು ಸುರಾಪಾನ ಮಾಡಿದರೂ ಬಿಟ್ಟರೆ ಶುದ್ಧನಾಗಬಹುದು ಕದಾಚಿತ್. ಭ್ರಷ್ಟ ಸ್ತ್ರೀಯನ್ನು ಮದುವೆಯಾದ ಅಂತಾದರೆ ಅವನ ಕುಟುಂಬದಲ್ಲಿ ಅವಳು ಸೇರ್ತಾಳೆ. ಆಗ ಆಗುವ ಸಂತಾನಗಳು ಪೂರ್ಣ ದಾರಿ ತಪ್ಪಿದ ದಾರಿಯಲ್ಲಿ ನಡೆಯುತ್ತೆ. ಇಂತಹ ಘೋರ ಅನರ್ಥವಿದೆ. ಮನೆಯ ಸಂಸ್ಕಾರ, ಕುಲಧರ್ಮ, ಕುಲಾಚಾರ, ಗುರುಗಳು, ಪರಂಪರೆ, ಜ್ಞಾನಿಗಳು, ಎಂತೆಂಥ ಆಚಾರಗಳಿವೆ, ಅವನ್ನೆಲ್ಲ ಬಿಟ್ಟು ಮನುಷ್ಯ ಕೇವಲ ಸ್ಕಿನ್ ಡೀಪ್ ಆಗಿರುವಂತಹ ಮೋಹ, ಕದಾಚಿತ್ ಇನ್ಫ್ಯಾಚುವೇಷನ್, ಇನ್ನೇನಿದೆ. ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ, ದೊಡ್ಡ ಮಾತುಗಳನ್ನು ಆಡ್ತಾರೆ. ತಂದೆ ತಾಯಿ ಮಾಡಿದ ಪ್ರೀತಿ ಹೆಚ್ಚೋ, ಈ ಹುಡುಗಿ 4 ದಿವಸ ಮಾಡಿದ ಪ್ರೀತಿ ಹೆಚ್ಚೋ, ಈ ಹುಡುಗ ಮಾಡುವಂತಹ ಪ್ರೀತಿ ಹೆಚ್ಚೋ. ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿ ಮಕ್ಕಳನ್ನು ಬೆಳೆಸಿರ್ತಾರೆ. ಜೀವನವನ್ನು ಸಮರ್ಪಣೆ ಮಾಡಿ ತಮ್ಮ ಸುಖ, ತಮ್ಮ ಕಷ್ಟ, ತಮ್ಮ ರಾಜ್ಯ ಐಶ್ವರ್ಯ, ತಮ್ಮ ಭೋಗ ಎಲ್ಲವನ್ನು ಬಿಟ್ಟು ಧರ್ಮವನ್ನು ಪರಿಪಾಲಿಸಿ ಮಕ್ಕಳನ್ನು ಬೆಳೆಸಿ ಅವರಿಗೆ ವಿದ್ಯೆಯನ್ನು ಕೊಟ್ಟು ಎಲ್ಲ ಸಂಪತ್ತನ್ನು ಅವರಿಗೆ ಒದಗಿಸಿ ಎಲ್ಲ ಮಾಡಿದ ಮೇಲೂ ಈ ಪರಿಯ ಅಹಂಕಾರದ ಮಾತು. ಹಾಗಾಗಿ ಈ ಮಾತು ಎಂದೆಂದಿಗೂ ಪುರಸ್ಕಾರಾರ್ಹವಾದದ್ದಲ್ಲ, ಸರ್ವಥಾ ಪುರಸ್ಕಾರಾರ್ಹವಾದದ್ದಲ್ಲ. ಇದಕ್ಕೆ ಸಾಲದ್ದಕ್ಕೆ ಅನೇಕರು ಪೋಷಕರು ಬೇರೆ. ರಾಜ್ಯವೂ ಹಾಗೆ, ಸಮಾಜವೂ ಹಾಗೆ, ಮಾತುಗಳು ಹಾಗೆ, ಆರ್ಗ್ಯುಮೆಂಟ್ಗಳು ಹಾಗೆ ಬೇಕಾದಷ್ಟು. ಆದ್ದರಿಂದ ಇಂತಹ ಘೋರವಾಗಿರುವಂತಹ ಅಪರಾಧವನ್ನು ಮನುಷ್ಯ ಇವತ್ತು ನಾಸ್ತಿಕನಾಗಿದ್ದರೆ ಇನ್ನೊಂದು 10 ವರ್ಷಕ್ಕೆ ಅವನಿಗೆ ಪರಿಣಾಮವಾಗಿ ಅವನು ಆಸ್ತಿಕನಾಗಬಹುದು, ಅಧಾರ್ಮಿಕನಾಗಿದ್ದರೆ ಧಾರ್ಮಿಕನಾಗಬಹುದು, ಧರ್ಮಭ್ರಷ್ಟನಾಗಿ ಪಾಪಿಯಾಗಿದ್ದರೆ ಪಾಪವನ್ನು ಕಳ್ಕೋಬಹುದು. ಒಂದಕ್ಕೆ ಮಾತ್ರ ಪರ್ಯಾವರ್ತನೆ ಇಲ್ಲ. ಏನು ಮಾಡಿದರೂ ಮತ್ತೆ ಬರುವುದು ಗರ್ವಾಪಸಿ ಅಂತನ್ನೋದು ಸರ್ವಥಾ ಇಲ್ಲ. ಅದು ವಿವಾಹ. ಏನೇ ಅಪರಾಧ ಮಾಡಲಿ, ಎಂಥ ಪಾಪವನ್ನೇ ಮಾಡಲಿ, ಶುದ್ಧನಾಗ್ತಾನೆ. ತನ್ನ ಪಾಲಿಗೆ ತಾನು ಶುದ್ಧನಾಗಿ ಇರಬಹುದು. ಆದರೆ ವಿವಾಹವನ್ನು ಮಾಡಿಕೊಂಡರೆ ಮಾತ್ರ ಮುಗಿದೋಯಿತು.
ಇದರ ಎಚ್ಚರವನ್ನು ವಹಿಸಬೇಕು. ಇವನು ವಿವಾಹವನ್ನು ಮಾಡಿಕೊಳ್ತಾನೆ ಮಾಧವ. ಹಾಗಾಗಿ ಅವಳ ಜೊತೆಗೆ ಇಡೀ ಆಯುಷ್ಯವೆಲ್ಲ ಅವಳ ಜೊತೆಗೆ ಕಾಲ ಕಳೀತಾನೆ. ಕೊನೆಗೆ ಅವನಿಗೆ ಆ ಕುಂತಲೆ ವಯಸ್ಸಾಯಿತು. ಕುಂತಲೆ ಸತ್ತೋಗ್ತಾಳೆ. 10 ಜನ ಮಕ್ಕಳಾಗಿದ್ದಾರೆ, ಬೇಕಾದಷ್ಟು ಮಕ್ಕಳಾಗಿದ್ದು. ಕೊನೆಗೆ ಅವಳು ಸತ್ತೋದ ಮೇಲೆ ವಿಭ್ರಮನ್ನಿವ ಹುಚ್ಚರಂತೆ ತಿರುಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಒಮ್ಮೆ ಉತ್ತರ ದೇಶದ ಅನೇಕ ರಾಜರೆಲ್ಲ ದಕ್ಷಿಣದ ಯಾತ್ರೆಯನ್ನು ಮಾಡುವುದಕ್ಕೆ ಹೊರಟಿದ್ದಾರೆ. ಆಗ ರಾಜರ ಸಂಪ್ರದಾಯ ಪದ್ಧತಿ ಏನು ಅಂದರೆ, ರಾಜರೇ ರಾಜರು, ಐಶ್ವರ್ಯವೇ ಐಶ್ವರ್ಯ, ಜೊತೆಗೆ ಅವರ ಔದಾರ್ಯ. ಎಲ್ಲರೂ ಬನ್ನಿ ಯಾತ್ರೆಗೆ, ನಾನು ಕರ್ಕೊಂಡು ಹೋಗ್ತೇನೆ ಅಂತ ಅವರೆಲ್ಲರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡುವುದು ಅವರ ಜವಾಬ್ದಾರಿ. ಕಾಲ್ನಡಿಗೆಯಿಂದ ಹೋಗುವುದಾದ್ದರಿಂದ ಖರ್ಚಿಲ್ಲ, ಊಟದ ಖರ್ಚನ್ನೆಲ್ಲ ರಾಜ ವಹಿಸ್ತಾನೆ. ಹಾಗೆ ಸಾವಿರಾರು ಜನ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಮಾಡ್ತಾ ಇರುವ ಸಂದರ್ಭದಲ್ಲಿ ಮಾಧವನು ಕೂಡ ಆ ಯಾತ್ರೆಯಲ್ಲಿರುವ ಜನರನ್ನು ನೋಡಿ ಕೇಳಿದ, ಏನು ಇಲ್ಲ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ, ನಾನೂ ಬರಬಹುದೇ? ಅವಶ್ಯವಾಗಿ ಬಾ. ಅವನು ಹೋಗಿದ್ದಾನೆ. ಯಾತ್ರೆಯಲ್ಲಿ ಹೋಗ್ತಾ ಇರುವ ಸಂದರ್ಭದೊಳಗೆ ಕೊನೆಗೆ ಇನ್ನೇನು ವೆಂಕಟಗಿರಿ ಕಪಿಲ ತೀರ್ಥದಲ್ಲಿ ಶ್ರಾದ್ದಾದಿಗಳನ್ನು ಮಾಡಿದ್ದಾರೆ. ಕಪಿಲ ತೀರ್ಥದಲ್ಲಿ ಶ್ರಾದ್ದಾದಿಗಳನ್ನು ಮಾಡಿದಾಗ ಈ ಮಾಧವನಿಗೆ ನೆನಪಾಗಿದೆ ತನ್ನ ಪಿತೃಪಿತಾಮಹಾದಿಗಳದು. ಅವರ ಶ್ರಾದ್ದವನ್ನು ತಾನು ಮಾಡಿದ್ದೆಲ್ಲ ಅವನಿಗೆ ನೆನಪಿದೆ. ಅದೆಲ್ಲ ನೆನಪಾಗಿ ಅವನು ಕೇಳ್ತಾನೆ, ನಾನೂ ಶ್ರಾದ್ದ ಮಾಡಬಹುದೇ? ಅವಶ್ಯವಾಗಿ ಮಾಡಬಹುದು. ಶ್ರಾದ್ದವನ್ನು ಮಾಡ್ತಾನೆ. ಶ್ರಾದ್ದವನ್ನು ಮಾಡಿ ಮಣ್ಣಿನ ಉಸುಕಿನ ಪಿಂಡವನ್ನು ಕೊಟ್ಟು, ತರ್ಪಣವನ್ನು ಕೊಟ್ಟು ಪಿತೃಗಳಿಗೆ ಸಂತೋಷಪಡಿಸ್ತಾನೆ. ಎಷ್ಟು ಮಹತ್ವದ ಮಾತಿದೆ ನೋಡಿ. ಅಕ್ಕಿಯಲ್ಲ, ಅನ್ನವಲ್ಲ, ಆಮ ಹಿಟ್ಟಿನ ಪಿಂಡವನ್ನು ಕೊಡಲು ಬರುತ್ತೆ. ಅಕ್ಕಿಯ ಪಿಂಡವನ್ನು ಕೊಡಲಿಕ್ಕೆ ಬರ್ತದೆ, ಅನ್ನ ಅಲ್ಲ, ಅಕ್ಕಿಯ ಪಿಂಡವನ್ನು ಕೊಡಬಹುದು. ಅದೂ ಅಲ್ಲ, ಕೆಲವು ಕಡೆಗೆ ಶಾಸ್ತ್ರದಲ್ಲಿ ಹಣ್ಣಿನ ಪಿಂಡವನ್ನು ಕೊಡುವುದಕ್ಕೆ ಸಾಧ್ಯವಿದೆ. ಹಿಟ್ಟಿನ ಪಿಂಡ, ಅಕ್ಕಿಯ ಪಿಂಡ, ಹಣ್ಣಿನ ಪಿಂಡ, ಇಲ್ಲಂತೂ ಮಣ್ಣಿನ ಪಿಂಡವನ್ನು ಕೊಟ್ಟಿದ್ದಾನೆ. ಮಣ್ಣಿನಿಂದ ಅರ್ಘ್ಯವನ್ನು ಕೊಟ್ಟಿದ್ದಾರೆ. ಮಹಾಭಾರತದಲ್ಲಿ ಯುದ್ಧದ ಮಧ್ಯದಲ್ಲಿ ಸಂಧ್ಯಾಕಾಲ ಒದಗಿದಾಗ ನೀರಿಲ್ಲ, ಹಾಗಾಗಿ ಮಣ್ಣಿನಿಂದಲೇ ಅರ್ಘ್ಯವನ್ನು ಕೊಟ್ಟು ಸಂಧ್ಯಾವಂದನವನ್ನು ಮಾಡಿದ್ದಾರೆ. ಹಾಗೆ ಇವನು ಪಿಂಡವನ್ನು ಕೊಟ್ಟಿದ್ದಾನೆ. ದೇವತೆಗಳು ಪಿತೃಗಳು ತೃಪ್ತರಾಗಿದ್ದಾರೆ. ಮಾಧವಸ್ತು ತದಾ ಮೃದಾಚಕ್ರೇ ಪಿಂಡಾನಿ ಪೃಥಿವೀಪತೆ. ಪಿಂಡವನ್ನು ಕೊಟ್ಟಿದ್ದಾನೆ, ಸಮರ್ಪಣೆ ಮಾಡಿದಾಗ ಆಗ ಬ್ರಹ್ಮಾದಿದೇವ ಅವನು ಆ ಬೆಟ್ಟವನ್ನು ಏರಿದ. ಕಪಿಲ ತೀರ್ಥವಾದ ಕೂಡಲೇ ಅಲಿಪಿರಿ ಬರುತ್ತೆ, ಬೆಟ್ಟವನ್ನು ಏರುವಂತಹ ದಾರಿ. ಅಲ್ಲಿ ಹತ್ತಿ ಏರುವುದಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾನೆ. ಅವನಿಗೆ ತಳಮಳವಾಗಿದೆ, ಭಾರೀ ಕಳವಳ, ಭಾರೀ ತಳಮಳ. ಅದರಿಂದ ವಾಂತಿಯಾಯಿತು, ಘೋರವಾದಂತಹ ವಾಂತಿ. ಆ ವಾಂತಿಯಲ್ಲಿ ಅದೆಲ್ಲವೂ ಸಾಂಕೇತಿಕವಾಗಿ ಎಲ್ಲ ಪಾಪವು ಹೋದಂತೆ. ಬ್ರಹ್ಮಾದಿ ದೇವತೆಗಳು ಬರ್ತಾರೆ, ನೋಡಿ ಹರಿಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಏನು ಅನುಗ್ರಹ! ಅಭೂತಪೂರ್ವ ಅನುಗ್ರಹ. ಏನದು? ಮುಂದಿನ ಜನ್ಮದಲ್ಲಿ ನೀನು ಆಕಾಶರಾಜನಾಗುವಿ, ನಿನಗೆ ಪದ್ಮಾವತಿ ಲಕ್ಷ್ಮೀದೇವಿ ಮಗಳಾಗಿ ಬರ್ತಾಳೆ. ನಿನ್ನ ಆ ಮಗಳನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಸಾಕ್ಷಾತ್ ಭಗವಂತ ವೈಕುಂಠಾಧಿಪತಿಯಾದ ಪರಮಾತ್ಮ ನಾರಾಯಣ ಭೂಮಿಯಲ್ಲಿ ಬಂದು ನಿನ್ನ ಮಗಳನ್ನು ಮದುವೆ ಮಾಡಿಕೊಳ್ತಾನೆ, ಅವನ ಮಾವನಾಗ್ತಿ, ಅಂಥ ಪುಣ್ಯವಿದೆ ನಿನಗೆ ಎಂದಾಗಿ ಬ್ರಹ್ಮಾದಿ ದೇವತೆಗಳು ಹರಿಸ್ತಾರೆ. ಹೀಗೆ ಆ ಬೆಟ್ಟದ ಸ್ಪರ್ಶದ ಪುಣ್ಯದಿಂದ ಇಂಥ ಶುದ್ಧಿಯಾಗಿ ಉತ್ತಮವಾದ ಸಿದ್ಧಿ ಅವನಿಗೆ ಲಭಿಸ್ತು ಅಂತನ್ನುವ ಕಥೆಯನ್ನು ಹೇಳ್ತಾ, ವೇಂ ಅಂದರೆ ಪಾಪ, ಕಟ ಎಂದರೆ ನಾಶ ಮಾಡು. ಪಾಪವನ್ನು ನಾಶ ಮಾಡುತ್ತಿದ್ದದ್ದಕ್ಕಾಗಿ ವೆಂಕಟ ಎಂದು ಹೆಸರು. ಆ ಪಾಪದ ನಾಶ ಮಾಡುವ ಕಾರಣದಿಂದಾಗಿ ಬೆಟ್ಟಕ್ಕೆ ವೆಂಕಟ ಅಂತ ಹೆಸರು ಬಂತು. ಆ ಬೆಟ್ಟಕ್ಕೆ ವೆಂಕಟ ಅಂತ ಹೆಸರಿದ್ದದ್ದಕ್ಕೆ ಎಲ್ಲ ಬೆಟ್ಟಗಳಿಗೂ ವೆಂಗಡ ವೆಂಗಡ ಅಂತ ತಮಿಳು ಭಾಷೆಯಲ್ಲಿ ಹೆಸರಾಯಿತು. ವೇಂ ಪಾಪ, ಕಟ ನಾಶ ಮಾಡು. ಪಾಪನಾಶ ಮಾಡುವ ಶಕ್ತಿ ಇದ್ದದ್ದಕ್ಕಾಗಿ ಈ ಪರ್ವತಕ್ಕೆ ವೆಂಕಟ ಅಂತ ಹೆಸರು. ಪ್ರಾಯ ಎಲ್ಲ ಪರ್ವತಗಳು ಶ್ರೇಷ್ಠವಾದ ಪರ್ವತಗಳೇ. ಈ ಪರ್ವತಕ್ಕೆ ವೆಂಕಟ ಅಂತ ಹೆಸರು ಇದ್ದದ್ದಕ್ಕಾಗಿ ಇದರ ಸಾದೃಶ್ಯದಿಂದ ಎಲ್ಲ ಬೆಟ್ಟಗಳಿಗೂ ಕೂಡ ವೆಂಗಡ ಅಂತ ಹೆಸರು. ದಾಕ್ಷಿಣಾತ್ಯರು ಹೇಳುವುದೇನು ಎಂದರೆ,
ವೆಂಗಡ ಅಂತಂದರೆ ಬೆಟ್ಟ, ಹೊರತು ವೆಂಕಟ ಅಂತ ಅಲ್ಲ. ಅದಕ್ಕೆ ನಾವು ಹೇಳುವುದು, ವೆಂಕಟ ಎಂದರೆ ಪಾಪನಾಶ ಮಾಡುವ ಈ ಬೆಟ್ಟ, ಇದರ ಸಾದೃಶ್ಯವಿದ್ದದ್ದರಿಂದ ಎಲ್ಲ ಬೆಟ್ಟಗಳಿಗೆ ನೀವು ಅನಂತರ ವೆಂಗಡ ಎಂದು ಕರೆದದ್ದು ಎಂದಾಗಿ ನಾವು ಹೇಳ್ತೇವೆ. ಹೀಗೆ ಆ ವೆಂಕಟಕ್ಕೆ ಈಶ್ವರನಾಗಿದ್ದಾನೆ ಪರಮಾತ್ಮನಾದ್ದರಿಂದ ಆ ಪರಮಾತ್ಮನಿಗೆ ವೆಂಕಟೇಶ್ವರ ಎಂಬುದಾಗಿ ಹೆಸರಾಗಿದೆ ಎಂದಾಗಿ ತಿಳಿದು. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಪೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.